ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಬೂರುಡಗುಂಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಮಾಜ ಸೇವಕ ಸಂದೀಪ್ ರೆಡ್ಡಿ ಪ್ರೋತ್ಸಾಹದೊಂದಿಗೆ ಮಕ್ಕಳಿಗೆ ಜಾಗೃತಿಕ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶ್ರೀ ಓಂಕಾರ ಸೇವಾ ಟ್ರಸ್ಟ್ ಹಾಗೂ ಶಿಕ್ಷಣ ಮತ್ತು ಪೊಲೀಸ್ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥಿತವಾಗಿ ಮಾಡಲಾಗಿತ್ತು. ಸರ್ಕಾರಿ ಶಾಲೆಯನ್ನ ಉಳಿಸಬೇಕು ಎನ್ನುವಂತಹ ಘೋಷವಾಕ್ಯದ ಅಡಿ ಈ ಒಂದು ಕಾರ್ಯಕ್ರಮ ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿರುವಂತಹ ಸಂದೀಪ್ ರೆಡ್ಡಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಟ್ರ್ಯಾಕ್ ಸೂಟ್, ಸ್ಮಾರ್ಟ್ ಟಿವಿ ಒದಗಿಸುವ ಭರವಸೆಯನ್ನ ನೀಡಿದ್ರು. ಇದೇ ವೇಳೆ ಮಾತನಾಡಿದಂತಹ ಅವರು ಸರ್ಕಾರಿ ಶಾಲೆಯ ಮಕ್ಕಳು ಬೆಳಿಬೇಕು, ಅವರಿಗೆ ಅಗತ್ಯ ಸೇವೆಯನ್ನ ಒದಗಿಸಲು ಸಿದ್ಧ ಅಂತ ಹೇಳಿದ್ದಾರೆ. ಓಂಕಾರ ಸೇವಾ ಟ್ರಸ್ಟ್ ಹಾಗೂ ಪೊಲೀಸ್ ಇಲಾಖೆ ಹಾಗೂ ಶಿಕ್ಷಣ ಇಲಾಖೆ ವತಿಯಿಂದ ಸರ್ಕಾರಿ ಮಕ್ಕಳ ಜಾಗೃತಿ ಕಾರ್ಯಕ್ರಮ ಹಾಗೂ ಸರ್ಕಾರಿ ಶಾಲಾ ಮಕ್ಕಳು ಬೆಳಿಬೇಕು ಯಾವುದೇ ತರ ಸ್ಪೋರ್ಟ್ಸ್ ಹೆಲ್ಪ್ ಬೇಕು ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ಸ್ಪೋರ್ಟ್ಸ್ ಏನ್ ಮಾಡ್ಬೇಕು ಅದು ನಾನು ಮಾಡ್ತೀನಿ, ಆಯ್ತಾ? ನೀವು ಒಳ್ಳೆ ಪ್ರತಿಭೆಗಳಿತ್ತು ಅಂದ್ರೆ ದಯವಿಟ್ಟು ಬಂದು ನನ್ನ ಪರ್ಸನಲ್ ಆಗಿ ಕಾಣಿ, ನಾನು ಏನ್ ಮಾಡ್ಬೇಕು ಅದು ವ್ಯವಸ್ಥೆ ಮಾಡ್ಕೊಡ್ತೀನಿ. ಆಗ್ಬೋದಾ? ತಿಳಿಸಿ. ಅದಕ್ಕಿಂತ ಇಂಪಾರ್ಟೆಂಟ್ 7th ಸ್ಟ್ಯಾಂಡರ್ಡ್. ಯಾರ್ಯಾರು 7th ಸ್ಟ್ಯಾಂಡರ್ಡ್ ಕೈ ಎತ್ತಿ? ಈ ಸಲ ಎಲ್ಲರೂ ಚೆನ್ನಾಗಿ ಓದ್ತಾ ಇದ್ದೀರಾ? ಎಲ್ಲರೂ ಪಾಸ್ ಔಟ್ ಆಗ್ತೀರಾ? ಓಕೆ. ಯಾವತ್ತೊಂದು ಅರ್ಥ ಮಾಡ್ಕೊಳ್ಳಿ, ತುಂಬಾ ತಿಂದ್ರೇನು ಕಷ್ಟ, ಹಂಗೆ ತುಂಬಾ ಓದ್ರೇನು ಕಷ್ಟ. ಸೊ ನಿಮ್ಗೆ ಎಷ್ಟು ಟೀಚರ್ ಹೇಳ್ಕೊಡ್ತಾರೋ ಅದಕ್ಕೆ ರೆಡಿಯಾಗಿ ಟೀಚರ್ ಗೈಡ್ಲೈನ್ಸ್ ಅಲ್ಲಿ ಹೋಗಿ ಇನ್ನು 5 ವರ್ಷ ಅವ್ರು ಏನ್ ಹೇಳ್ತಾರೋ ಅವ್ರ ಮಾತು ಕೇಳ್ಬಿಡಿ. ಆಮೇಲೆ ಪ್ರಪಂಚ ನಿಮ್ ಮಾತು ಕೇಳುತ್ತೆ, ಆಯ್ತಾ? ಅಂಡ್ ಕಮಿಂಗ್ ಟು ಯೂನಿಫಾರ್ಮ್ ಅಂತ ಕೇಳಿದ್ರು, ಅದು ಏನಿದೆ 200 ಜನದ ಯೂನಿಫಾರ್ಮ್ ನಾನು ಕೊಡಿಸ್ತೀನಿ ಸರ್, ಮಾಡ್ಕೊಳ್ಳಿ. ಆದ್ರೆ ನಾನು ಯೂನಿಫಾರ್ಮ್ ಅಂತ ಹೇಳಿದಾಗ ನನ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಸರ್ಕಾರಿ ಶಾಲೆಗಳಿಗೆ ಇಷ್ಟೊಂದು ರಿಕ್ವೈರ್ಮೆಂಟ್ ಬೇಕು ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಆಯ್ತಾ? ಆದ್ರೆ ಮುಂದಿನ ದಿನಗಳಲ್ಲಿ ಈ ಮಕ್ಕಳು ಬೆಳೆದು ವಾಪಸ್ ಬರಲಿ. ನಾನು ಹೇಳೋದಷ್ಟೇ, ಇಲ್ಲಿನ ಮಕ್ಕಳು ಹೊರಗಡೆ ಹೋಗಿ ವಾಪಸ್ ಬರಬೇಕು, ಅದು ಇಂಪಾರ್ಟೆಂಟ್. ಸೊ ಅದು ಮಾಡೋಣ ಮುಂದಿನ ದಿನಗಳಲ್ಲಿ. ಅದಕ್ಕೆ ಎಷ್ಟು ಶಕ್ತಿ ಜೋಡಿಸ್ಬೇಕು ಜೋಡಿಸೋಣ. ಬಟ್ ಎಂಡ್ ಆಫ್ ದ ಡೇ ಮಕ್ಕಳ, ನೀವಿಲ್ದ್ರ ಸರ್ಕಾರಿ ಶಾಲೆ ಇಲ್ಲ, ನೀವು ಸಕ್ಸಸ್ ಮಾಡಿದ್ರೇನೆ ಸರ್ಕಾರಿ ಶಾಲೆ ಆಗ್ಬೋದಾ? ಯಾವ 5 ಮಕ್ಕಳು 7th ಸ್ಟ್ಯಾಂಡರ್ಡ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ತೆಗಿತಾರೋ ನಾನೊಂದು ಎಜುಕೇಶನಲ್ ಟ್ರಿಪ್ ಕರ್ಕೊಂಡು ಹೋಗ್ತೀನಿ ನನ್ನ ಕಡೆಯಿಂದ.